ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ ಅಂತಂದರೆ, ಸೊ ರೆಕ್ಟ್ಯಾಂಗ್ಯುಲರ್ದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಕಂಡುಹಿಡಿದ್ಬಿಟ್ಟು ಸೊ ಅಲ್ಲಿಗೆ ಎಂಡ್ ಮಾಡಿದ್ವಿ. ಸೊ ಏನೇನು ನೋಡಿದ್ವಿ ಅಂತಂದರೆ, ಬೇಸಿಕ್ ಇಂಟ್ರೊಡಕ್ಷನ್ಸ್ ಎಲ್ಲ ನೋಡಾಗಿತ್ತು. ಬೇಸಿಕ್ ಇಂಟ್ರೊಡಕ್ಷನ್ ನೋಡಿ ನಾವು ಯಾವ್ಯಾವ ಸಿಗ್ನಲ್ಸಿಗೆ ಫೋರಿಯರ್ ಟ್ರಾನ್ಸ್ಫಾರ್ಮ್ ಕಂಡುಹಿಡಿಬೋದು ಅಂತ ಕೂಡ ನೋಡಾಗಿತ್ತು. ಆಮೇಲೆ ರೆಕ್ಟ್ಯಾಂಗ್ಯುಲರ್ ಸಿಗ್ನಲ್ಗೆ ನಾವೇನು ಮಾಡಿದ್ವಿ, ಫೋರಿಯರ್ ಟ್ರಾನ್ಸ್ಫಾರ್ಮ್ ಕಂಡುಹಿಡಿದ್ವಿ. ಸೊ ಏನು ಬಂದಿತ್ತು ಅದು, ಏನು ಬಂದಿತ್ತು ಅದಕ್ಕೆ, ಇದು ಬಂದಿತ್ತು. ಓಕೆನಾ, ದಿಸ್ ವಾಸ್ ದ ರಿಸಲ್ಟ್. ಸೊ ಆ ರಿಸಲ್ಟ್ನ ನಾವೇನು ಮಾಡೋಣ, ಆ ರಿಸಲ್ಟ್ನ ಬರೆಯೋದಾದರೆ ಅದರಿಂದ ಒಂದು 2-3 ಇಂಪಾರ್ಟೆಂಟ್ ಕನ್ಕ್ಲೂಷನ್ಸ್ ಬರುತ್ತೆ. ಲೆಟ್ ಅಸ್ ಫೈಂಡ್ ಡ್ಯುಯಾಲಿಟಿ ಆಫ್ ದಟ್. ಓಕೆನಾ, ಓಕೆ, ಏನು ಸಿಕ್ಕಿತ್ತು ನನಗೆ. ಎ ರೆಕ್ಟ್ಯಾಂಗಲ್ ಆಫ್ ಟಿ ಬೈ ಟೌ ಇತ್ತಲ್ಲ, ಟೌ. ಇದ್ರದ್ದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗಿತ್ತು. ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ದಿಸ್ ಇಸ್ ಏನಾಗಿತ್ತು, ಫೋರಿಯರ್ ಟ್ರಾನ್ಸ್ಫಾರ್ಮು ಏನು ಗುರು, 2a sin ಆಫ್ ಒಮೆಗಾ ಟೌ ಬೈ 2 ಡಿವೈಡೆಡ್ ಬೈ ಒಮೆಗಾ ಇತ್ತಲ್ವಾ, ಆಗೋದು ಇದಾಯಿತು. ಏನು ಮಾಡೋಣ, ಡ್ಯುಯಾಲಿಟಿ ಪ್ರಾಪರ್ಟಿ ಅಪ್ಲೈ ಮಾಡೋಣ. ಡ್ಯುಯಾಲಿಟಿ ಪ್ರಾಪರ್ಟಿ ಏನಿರುತ್ತೆ, ಒಮೆಗಾ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಟಿ ಸಬ್ಸ್ಟಿಟ್ಯೂಟ್ ಮಾಡು ಅಂತಂದರೆ ರೋಲ್ಸ್ನ ಇಂಟರ್ಚೇಂಜ್ ಮಾಡಿದರೆ 2a ಇಂಟು ಸೈನ್ ಆಫ್ ಒಮೆಗಾ ಟಿ ಬೈ 2 ಡಿವೈಡೆಡ್ ಬೈ ಟಿ. ಇದ್ರ ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ. ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ದಿಸ್ ಇಸ್ ಏನಾಗುತ್ತೆ, ಇದರಲ್ಲಿ 2π ಮಲ್ಟಿಪ್ಲೈ ಮಾಡಿ ಒಮೆಗಾ ಟಿ ಜಾಗದಲ್ಲಿ ಮೈನಸ್ ಒಮೆಗಾ ಹಾಕೋದು. 2π ಇಂಟು ಎ, 2π ಇಂಟು ಎ. ರೆಕ್ಟ್ಯಾಂಗಲ್ ಆಫ್ ಗುರು, ನಿನ್ನ ರೆಕ್ಟ್ಯಾಂಗಲ್ ಏನಾಗಿರುತ್ತೆ, ಈಕ್ವಲ್ ವಿಡ್ತ್ ಇರುತ್ತಲ್ವಾ. ಮೈನಸ್ ಟೌ ಬೈ 2 ಇಂದ ಟೌ ಬೈ 2 ತನಕ ಇರುತ್ತೆ. ನೀನು ಟೈಮ್ ರಿವರ್ಸಲ್ ಮಾಡಿದ್ರು ಕೂಡ ಮೈನಸ್ ಟೌ ಬೈ 2 ಇಂದ ಟೌ ಬೈ 2 ತನಕ ಇರುತ್ತೆ. ನೀನು ನೆಗೆಟಿವ್ ಬರೋ ಬದಲಿಗೆ ಯು ಕ್ಯಾನ್ ರೈಟ್ ಇಟ್ ಆಸ್ ಪಾಸಿಟಿವ್. ಓಕೆನಾ, ಒಮೆಗಾ ಬೈ ಏನಾಗುತ್ತೆ, ಒಮೆಗಾ ಬೈ ಟೌ. ಓಕೆನಾ, ಒಮೆಗಾ ಬೈ ಟೌ. ನಾನು ಏನು ಮಾಡ್ತೀನಿ, 2 ಕ್ಯಾನ್ಸಲ್ ಆಗೋಗುತ್ತೆ. ಎ ಕೂಡ ಎ ಹಂಗೆ ಇಟ್ಕೊಳ್ಳೋಣ, ಬಿಕಾಸ್ ಎ ಕಾನ್ಸ್ಟೆಂಟ್ ಕ್ಯಾನ್ ಬಿ ಎನಿಥಿಂಗ್ ಅಲ್ವಾ. ಪೈ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ. ಎ ಸೈನ್ ಆಫ್ ಒಮೆಗಾ ಟಿ ಬೈ 2 ಡಿವೈಡೆಡ್ ಬೈ ಟಿ ಇದೆ. ಏನು ಬರುತ್ತೆ, ಪೈ ಟಿ ಆಗುತ್ತೆ. ವಿಚ್ ಇಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ, ಫೋರಿಯರ್ ಟ್ರಾನ್ಸ್ಫಾರ್ಮ್ ಇಸ್ ಪೈ ಕಡೆ ಕಳಿಸಿದಾಗ ಏನಾಗುತ್ತೆ, ಎ ಇಂಟು ರೆಕ್ಟ್ಯಾಂಗಲ್ ಆಫ್ ಒಮೆಗಾ ಬೈ ಟೌ. ಓಕೆನಾ, ಫ್ರಮ್ ಡ್ಯುಯಾಲಿಟಿ ಪ್ರಾಪರ್ಟಿ. ದಿಸ್ ವಿಲ್ ಬಿ ದ ಇಂಪಾರ್ಟೆಂಟ್ ಇದೇನು ಕೂಡ. ಇಷ್ಟು ಕೂಡ ನೆನಪಿದ್ರೆ, ಏನು ನೆನಪಿರ್ಬೇಕು ನಮಗೆ, ಈ ಪ್ರಾಪರ್ಟಿ ಎಲ್ಲ ನೆನಪಿರ್ಬೇಕು. ಓಕೆನಾ, ಇಷ್ಟು ನೆನಪಿತ್ತು ಅಂತಂದರೆ ಏನು ಮಾಡ್ಬೋದು. ಫರ್ದರ್ ಈ ಚಾಪ್ಟರ್ಲಿ ಯಾವ್ಯಾವ ಪ್ರಾಬ್ಲಮ್ಸ್ ಎಲ್ಲ ಬರುತ್ತಲ್ಲ, ಐ ಕ್ಯಾನ್ ಸಾಲ್ವ್ ಇಟ್ ವೆರಿ ಈಸಿಲಿ. ತುಂಬ ಈಸಿಯಾಗಿ ಏನು ಮಾಡ್ಬೋದು, ನಾನು ಅದನ್ನು ಸೊಲ್ಯೂಷನ್ ತನಕ ಹೋಗುತ್ತೆ. ಓಕೆನಾ, ನಾವು ಸಮ್ ಪ್ರಾಪರ್ಟೀಸ್ ತೊಗೊಂಡು ಇವಾಗ. ಪ್ರಾಪರ್ಟೀಸ್ ಆಫ್ ಯಾವುದು, ಯಾವ್ದು ಗುರು ಮಾಡ್ತಿರೋದು, ಪ್ರಾಪರ್ಟೀಸ್ ನೋಡೋಕ್ಕಿಂತ ಮುಂಚೆ ಲೆಟ್ ಅಸ್ ಟಾಕ್ ಅಬೌಟ್ ಬಂದಾಗ ಹೇಳ್ಕೊಂಡು ಹೋಗೋದಾಯಿತು. ಏನು ಮಾಡೋಣ ಅಂತಂದರೆ ಪ್ರಾಪರ್ಟೀಸ್ ಸ್ಟಾರ್ಟ್ ಮಾಡೋಣ. ಓಕೆನಾ, ಪ್ರಾಪರ್ಟೀಸ್ ಏನು ಹೇಳಿದ್ರು, ಪ್ರಾಪರ್ಟೀಸ್ ಆಫ್ CTFT ಕಂಟಿನ್ಯೂಸ್ ಟೈಮ್ ಫೋರಿಯರ್ ಟ್ರಾನ್ಸ್ಫಾರ್ಮ್ದು ಪ್ರಾಪರ್ಟೀಸ್. ಓಕೆನಾ, ಹೇಳಿದ್ರು. ಫಸ್ಟ್ ಪ್ರಾಪರ್ಟಿ ಏನಿದೆ ಅಂತಂದರೆ, ಫಸ್ಟ್ ಪ್ರಾಪರ್ಟಿ ಈಸ್ ಸೇಮ್. ಇದು ಯಾವ ಥರ ಇದು ಸೇಮ್, ನಾವೇನು ಎಲ್ಲ ಅಲ್ಲಿ ಮೇಲೆ ಏನು ಮಾಡಿದ್ವಿ, ಡಿರೈವ್ ಮಾಡಬೇಕಾದ್ರೆ ಎಸ್ಸಿಗೆ ಜೆ ಒಮೆಗಾ ಸಬ್ಸ್ಟಿಟ್ಯೂಟ್ ಮಾಡ್ದಂಗೆ. ಸೇಮ್ ಎಲ್ಲ ಥರ ಪ್ರಾಪರ್ಟೀಸು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮಲ್ಲಿ ಯಾವ್ಯಾವ ಪ್ರಾಪರ್ಟೀಸ್ ಇರುತ್ತೋ ಇಲ್ಲೂ ಕೂಡ ಅದೇ ಬರ್ತಾ ಹೋಗುತ್ತೆ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮಲ್ಲಿ ಫಸ್ಟ್ ಪ್ರಾಪರ್ಟಿ ಯಾವುದಿತ್ತು ಅಂತಂದರೆ ಟೈಮ್ ಶಿಫ್ಟಿಂಗ್ ಪ್ರಾಪರ್ಟಿ. ಇಲ್ಲೂ ಕೂಡ ಟೈಮ್ ಶಿಫ್ಟಿಂಗ್ ಪ್ರಾಪರ್ಟಿ ನೋಡೋಣ. ಓಕೆನಾ ಗುರು, ಓಕೆ. ಟೈಮ್ ಶಿಫ್ಟಿಂಗ್ ಪ್ರಾಪರ್ಟಿ ಹೇಳುತ್ತೆ. ನಾವೇನು ಮಾಡೋಣ, ಫಸ್ಟು ಲ್ಯಾಪ್ಲಾಸ್ ಡೊಮೇನಲ್ಲಿ ಬರ್ಕೊಂಡು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಬರೆಯೋಣ. ಅದಾದಮೇಲೆ ಫೋರಿಯರ್ ಟ್ರಾನ್ಸ್ಫಾರ್ಮ್ ಸಿಮಿಲರ್ ಅಲ್ವಾ, ಎಸ್ ಜಾಗದಲ್ಲಿ ಬರೀ ಜೆ ಒಮೆಗಾ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಷ್ಟೇ. ಅದು ಬರೆಯೋಣ. ಏನು ಮಾಡ್ತೀನಿ ಅಂತಂದರೆ, ಎಕ್ಸ್ ಆಫ್ ಟಿದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಾಗಿರುತ್ತೆ, ಎಕ್ಸ್ ಆಫ್ ಎಸ್ ಆಗಿರುತ್ತೆ. ಅದೇ ರೀತಿ ಎಕ್ಸ್ ಆಫ್ ಟಿ ಮೈನಸ್ ಏನಾಗಿರುತ್ತೆ, ಎ ಏನಾಗಿರುತ್ತೆ. ಗೋಸ್ ವಿತ್ ದ ಸೇಮ್ ಸೈನ್, ಏನಾಗುತ್ತೆ, e to the power of minus a into s ಅಲ್ವಾ.
ಸೊ ಇವಾಗ ಅದೇ ರೀತಿ ನಾನು ಇದೇನಿದೆ, ಸೊ ದೇರ್ಫೋರ್ ದಿಸ್ ಇಸ್ ಆಲ್ಸೋ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಅದೇ ರೀತಿ ನಾನು ಫೋರಿಯರ್ ಟ್ರಾನ್ಸ್ಫಾರ್ಮ್ ಕಂಡಿದ್ದೀನಿ. ಸೊ ದೇರ್ಫೋರ್ ಏನಾಗುತ್ತೆ, ಇದೇನು ಬರುತ್ತೆ, ಎಕ್ಸ್ ಆಫ್ ಒಮೆಗಾ ಬರುತ್ತೆ ನನಗೆ ಗೊತ್ತು. ಅದೇ ರೀತಿ ನಾನು ಎಕ್ಸ್ ಆಫ್ ಟಿ ಮೈನಸ್ ಎ ಮಾಡಿದರೆ ಏನು ಬರುತ್ತೆ ನನಗೆ, ಏನು ಹೇಳಿದೆ ನಾನು, ಎಸ್ ಜಾಗದಲ್ಲಿ ಜೆ ಒಮೆಗಾ ಹಾಕಿದ್ರು, ಏನು ಎಸ್ ಜಾಗದಲ್ಲಿ. ಸೊ ದೇರ್ಫೋರ್ ಒಮೆಗಾ ಇ ಟು ದಿ ಪವರ್ ಆಫ್ ಮೈನಸ್ ಜೆ ಇಂಟು ಎ ಒಮೆಗಾ ಬರುತ್ತೆ. ಓಕೆನಾ, ಇಷ್ಟೇನಾಗುತ್ತೆ. ಸೊ ದೇರ್ಫೋರ್ ಗೋಸ್ ವಿತ್ ದ ಡೈರೆಕ್ಷನ್. ಸೊ ದೇರ್ಫೋರ್ ಇದೆ ಟೈಮ್ ಶಿಫ್ಟಿಂಗ್ ಪ್ರಾಪರ್ಟಿ ಆಫ್ Fourier transform. So therefore ಇದೇನಿದು, so this is the Fourier transform of this is Fourier transform of this. ಓಕೆನಾ, ವೆರಿ ಗುಡ್. ಸೊ ಫಾರ್ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏನು ನೋಡಿದ್ವಿ, ಟೈಮ್ ಸ್ಕೇಲಿಂಗ್ ಪ್ರಾಪರ್ಟಿ. ಆ್ಯಕ್ಚುಲಾಗಿ ಈ ಪ್ರಾಪರ್ಟೀಸ್ ಎಲ್ಲ ಏನು ಯೂಸ್ ಇಲ್ಲ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡ್ ಪರ್ಪಸ್ಗೆಲ್ಲ ಹೇಳ್ಕೊಬೇಕಷ್ಟೇ. ಪ್ರಾಪರ್ಟೀಸ್ ನಾವೆಲ್ಲ ಯೂಸ್ ಮಾಡಲ್ಲ ಜಾಸ್ತಿ. ಅಂತಂದರೆ ನಮಗೆ ಲ್ಯಾಪ್ಲಾಸ್ ನೆನಪಿದ್ರೆ ಸಾಕು, ಎಲ್ಲ ಕಡೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನಾವು ಮಾಡ್ಕೊಂಡು ಹೋಗ್ಬೋದು ಇದರಲ್ಲಿ. ಸೊ ಫಾರ್ ಟೈಮ್ ಸ್ಕೇಲಿಂಗ್ ಪ್ರಾಪರ್ಟಿ ಆಫ್ ಲ್ಯಾಪ್ಲಾಸ್ ಏನಾಗುತ್ತೆ, ಹಂಗೆ ರಿವಿಷನ್ ಕೂಡ ಅದಾಗುತ್ತೆ. ಎಕ್ಸ್ ಆಫ್ ಟಿ ಇದು ಏನಿದೆ ಅಂತ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಕ್ಸ್ ಆಫ್ ಟಿ ಈಸ್ ಎಕ್ಸ್ ಆಫ್ ಎಸ್. ಅದೇ ರೀತಿ ಎಕ್ಸ್ ಆಫ್ ಏಟ್ ಇದೇನಿರುತ್ತೆ, ಎಕ್ಸ್ ಆಫ್ ಏಟ್ ಇದೇನಿರುತ್ತೆ ಗುರು, 1 ಡಿವೈಡೆಡ್ ಬೈ mod a ಇಂಟು ಎಕ್ಸ್ ಆಫ್ ಎಸ್ ಬೈ ಎ ಅಲ್ಲ, ಹೌದಲ್ವಾ? ಹೌದು ಗುರು, ನೀನು ಹೇಳ್ತಿರೋದು ಕರೆಕ್ಟೇ. ಈಗ ಏನು ಮಾಡಿದೆ, ಸೊ ಇಫರ್ ಎಸ್ ಜಾಗದಲ್ಲಿ ಏನಾಗ್ರು ಜೆ ಒಮೆಗಾ ಅಷ್ಟೇ. ಸೊ ಇಫರ್ ನಾನು ಇಲ್ಲಿ ಯಾಕೆ ಜೆ ಒಮೆಗಾ ಆಗ್ತಿಲ್ಲ ನಾನು. ಸೊ ನಾನು ಏನಕ್ಕೆ ಇಲ್ಲಿ ಜೆ ಒಮೆಗಾ ಕಂಪ್ಲೀಟಾಗಿ ಆಗ್ತಿಲ್ಲ ಅಂತಂದರೆ, ನಾನು ಆಲ್ರೆಡಿ ಪ್ರೀವಿಯಸ್ ಲೆಕ್ಚರಲ್ಲಿ ಹೇಳಿದ್ದೀನಿ. ಸೊ ಇಫರ್ ನಾವೇನು ಮಾಡೋದು, ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವೇನು ಮಾಡ್ತೀವಿ, ಒಮೆಗಾ ಆಗ್ತಿದೆ. ಜೆ ಒಮೆಗಾ ಹಾಕಿದ್ರೆ ಅಲ್ಲಿ ಜೆ ಹಾಕಿದ್ರೆ ಅಲ್ಲಿ ಏನು ಸಿಗ್ನಿಫಿಕೆನ್ಸ್ ಇಲ್ಲ. ಸೊ ಇಫರ್ ಎಕ್ಸ್ ಆಫ್ ಒಮೆಗಾ ಅಂತ ನಾವು ಇದು ಮಾಡ್ತೀವಿ. ಓಕೆನಾ, ಸೊ ಇಫರ್ ಓಕೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಸೊ ಎಕ್ಸ್ ಆಫ್ ಟಿ ಇದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಿದೆ, ಎಕ್ಸ್ ಆಫ್ ಟಿ ಗೊತ್ತು ನನಗೆ, ಎಕ್ಸ್ ಆಫ್ ಒಮೆಗಾ ಇದೆ. ಅದೇ ರೀತಿ ನಾನು ಏನು ಮಾಡ್ತೀನಿ, ಇಲ್ಲೂ ಕೂಡ ಏನು ಮಾಡ್ತೀನಿ, ನಾನು ಟೈಮ್ ಸ್ಕೇಲ್ ಮಾಡ್ತೀನಿ. ಇದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ, ಇದು ನಾನು ಏನು ಹೇಳಿದೆ, ಎಷ್ಟು ಜಾಗದಲ್ಲಿ ಜೆ ಒಮೆಗಾ ಹಾಕು, 1 ಡಿವೈಡೆಡ್ ಬೈ mod a ಏನಾಗುತ್ತೆ, ಎಕ್ಸ್ ಆಫ್ ನಾನು ಒಳಗೆ ಜೆ ಬರೀಬೇಕಾ, ಇಲ್ಲ, ಒಮೆಗಾ ಬೈ ಎ. ಬಟ್ ಎಕ್ಸ್ ಆಫ್ ಒಳಗಡೆ ಬರೀಬೇಕು, ನಾನು ಏನು ಬರೀಬೇಕು, ಜೆ ಒಮೆಗಾ ಬರೀಬೇಕು. ಅಂತಂದರೆ ಎಕ್ಸ್ ಆಫ್ ಒಮೆಗಾದ ಏನೋ ಒಂದು ಎಕ್ಸ್ಪ್ರೆಷನ್ ಇರುತ್ತೆ ಅನ್ಕೋ. ಓಕೆನಾ, ಸಮ್ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಆ ಎಕ್ಸ್ಪ್ರೆಷನ್ ನಾನು ಒಮೆಗಾ ಜಾಗದಲ್ಲಿ ಜೆ ಒಮೆಗಾ ಬರೀಲೇಬೇಕು. ಓಕೆನಾ, ಅದು ನಮ್ಮ ಬ್ಯಾಕ್ ಆಫ್ ಮೈಂಡಲ್ಲಿ ಏನಿರಬೇಕು, ಅದು ಒಮೆಗಾ ಅಲ್ಲ, ದಟ್ ಈಸ್ ನಾಟ್ ಜಸ್ಟ್ ಒಮೆಗಾ, ದಟ್ ಈಸ್ ಜೆ ಒಮೆಗಾ. ನಮ್ಮ ಏನೋ ಈಸಿ ಆಗಲಿ ಅಂತ ನಾವೇನು ಮಾಡ್ಕೊಂಡು ಹೋಗ್ತಿದ್ದೀವಿ, ಬರೀ ಒಮೆಗಾನ ಬರ್ಕೊಂಡು ಹೋಗ್ತಿದ್ವಿ. ಓಕೆನಾ, ಸೊ ಫಾರ್ ನೆಕ್ಸ್ಟ್ ಥರ್ಡ್ ಪ್ರಾಪರ್ಟಿ ಏನಿದೆ, ಟೈಮ್ ರಿವರ್ಸಲ್ ಪ್ರಾಪರ್ಟಿ. ಟೈಮ್ ರಿವರ್ಸಲ್ ಪ್ರಾಪರ್ಟಿ ಆಫ್ ಎಸ್ ಲ್ಯಾಪ್ಲಾಸ್ ಡೊಮೈನ್ ಏನಿರುತ್ತೆ, ಎಕ್ಸ್ ಆಫ್ ಟಿ ಅನ್ನೋದೇನು ಎಕ್ಸ್ ಆಫ್ ಎಸ್ ಜೊತೆ ರಿಪ್ಲೇಸ್ ಮಾಡ್ತಿದ್ರೆ. ಸೊ ದೇರ್ಫೋರ್ ಎಕ್ಸ್ ಆಫ್ ಮೈನಸ್ ಟಿನ ಹೇಗೆ ರಿಪ್ಲೇಸ್ ಮಾಡ್ತೀಯಾ, ಜಸ್ಟ್ ಎಕ್ಸ್ ಆಫ್ ಮೈನಸ್ ಎಸ್. ಇದು ಯಾವುದಿತ್ತು, ಇದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್, ಇದು ಲ್ಯಾಪ್ಲಾಸ್. ಸೊ ಇದು ಬೋತ್ ವೇಲ್ ಇರುತ್ತೆ ಅಂತಂದರೆ, ಈ ಕಡೆ ಬಂತಂದರೆ ಇನ್ನೊಂದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಗಿದೆ. ಸೊ ಅದೇ ರೀತಿ ನೀವು ಎಕ್ಸ್ ಆಫ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ನೋಡೋಕೆ ಹೋದರೆ, ಎಕ್ಸ್ ಆಫ್ ಟಿ ಇದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗಿರುತ್ತೆ, ಸೊ ದೇರ್ಫೋರ್ ಎಕ್ಸ್ ಆಫ್ ಒಮೆಗಾ ಆಗಿರುತ್ತೆ. ಅದೇ ರೀತಿ ನೀನು ಯಾವ್ದು ನೋಡಬೇಕು, ಎಕ್ಸ್ ಆಫ್ ಮೈನಸ್ ಟಿ ನೋಡೋದು. ಏನು ಹೇಳ್ತಿದ್ದೆ ನಾನು, ಜಸ್ಟ್ ಎಸ್ ಜಾಗದಲ್ಲಿ ಏನಿದೆ ಅಲ್ಲಿ ಜೆ ಒಮೆಗಾ ಹಾಕಬೇಕಷ್ಟೇ. ಸೊ ದೇರ್ಫೋರ್ ಏನಾಗುತ್ತೆ ಇಲ್ಲಿ, ಎಕ್ಸ್ ಆಫ್ ಮೈನಸ್ ಒಮೆಗಾ. ಓಕೆನಾ, ಸೊ ದೇರ್ಫೋರ್ ಓಕೆ. ಫೋರ್ತ್ ಒನ್ ಏನಿದೆ, ಸೊ ದೇರ್ಫೋರ್ ಕಾಂಜುಗೇಷನ್ ಇನ್ ಟೈಮ್. ಓಕೆನಾ, ಕಾಂಜುಗೇಷನ್ ಇನ್ ಟೈಮ್ ಇದೆ. ಗುರು ಇದನ್ನೆಲ್ಲ ಪ್ರೂಫ್ ಹೆಂಗೆ ಮಾಡ್ತೇನೆ ನಾವು. ಸೊ ದೇರ್ಫೋರ್ ಸಿಮಿಲರ್ಲಿ ನಾವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನೇನು ಪ್ರೂಫ್ ಮಾಡ್ತಿದ್ವಲ್ಲ, ಅದರಲ್ಲಿ ಎಷ್ಟು ಜಾಗದಲ್ಲಿ ಜೆ ಒಮೆಗಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ನಮಗೆ ಇದ್ರ ಪ್ರೂಫೇ ಸಿಗೋದು. ಓಕೆನಾ, ಸೊ ದೇರ್ಫೋರ್ ಅದಕ್ಕೋಸ್ಕರ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ದೇರ್ಫೋರ್ ಏನಾಗುತ್ತೆ ಇದು, ಸೊ ದೇರ್ಫೋರ್ ಎಕ್ಸ್ ಆಫ್ ಟಿ ಇದು ಕಾಂಜುಗೇಷನ್ ಟೈಮ್, ಎಕ್ಸ್ ಆಫ್ ಟಿ ಇದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮಲ್ಲಿ ಎಕ್ಸ್ ಆಫ್ ಎಸ್ ಆಗಿರುತ್ತೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮು. ಅದೇ ರೀತಿ ಎಕ್ಸ್ ಕಾಂಜುಗೇಟ್ ಆಫ್ ಟಿ ಇದು ಏನಾಗಿರುತ್ತೆ, ಸೊ ದೇರ್ಫೋರ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಇಂಟು ಎಕ್ಸ್ ಕಾಂಜುಗೇಟ್ ಇಂಟು ಎಸ್ ಕಾಂಜುಗೇಟ್ ಆಗಿರುತ್ತಾ. ಹೌದು ಗುರು, ಕರೆಕ್ಟಾಗಿ ಹೇಳ್ತಿದ್ಯಾ. ನೆಕ್ಸ್ಟ್ ಏನಿದೆ, ಎಕ್ಸ್ ಆಫ್ ಟಿ ಇದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ, ಎಕ್ಸ್ ಆಫ್ ಟಿ ಇದು ಫೋರಿಯರ್ ಟ್ರಾನ್ಸ್ಫಾರ್ಮ್ ತಾನೆ. ಸೊ ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗಿರುತ್ತೆ, ನನಗೆ ಗೊತ್ತಿರೋಂಗೆ ಎಕ್ಸ್ ಆಫ್ ಒಮೆಗಾ ಆಗಿರುತ್ತೆ. ಬಟ್ ಬ್ಯಾಕ್ ಎಂಡ್ ನಾವು ಮೈಂಡಲ್ಲಿ ಏನು ಇಟ್ಕೋಬೇಕು, ಜೆ ಒಮೆಗಾ ಇದೆ ಗುರಲ್ಲಿ, ಒಳಗೆ ಜೆ ಒಮೆಗಾ ಇದೆ ಅಂತ ಇಟ್ಕೋಬೇಕು. ಓಕೆನಾ, ಸೊ ನೆಕ್ಸ್ಟ್ ಏನಾಯಿತು, ಅದೇ ರೀತಿ ಎಕ್ಸ್ ಕಾಂಜುಗೇಟ್ ಆಫ್ ಟಿ ನಾನು ಹೇಳಿದೆ ಎಸ್ ಜಾಗದಲ್ಲಿ ಜೆ ಒಮೆಗಾ ಹಾಕಿದ್ರು. ಸೊ ದೇರ್ಫೋರ್ ಏನಾಗುತ್ತೆ,
ಎಕ್ಸ್ ಕಾಂಜುಗೇಟ್. ಸೊ ಜೆ ಇದೆ, ಜೆ ಕಾಂಜುಗೇಟ್ ಏನಾಗುತ್ತೆ, ಜೆ ಕಾಂಜುಗೇಟ್ ಏನಾಗುತ್ತೆ, ಕಾಂಜುಗೇಟ್ ಆಫ್ ಜೆ ಇಸ್ ಈಕ್ವಲ್ ಟು ಮೈನಸ್ ಜೆ. ಸೊ ದೇಫೋರ್ ನಾನು ಜೆ ಹಾಕ್ಬೇಕಾ, ಬೇಡ. ಸೊ ದೇಫೋರ್ ಮೈನಸ್ ಒಮೆಗಾ. ಒಮೆಗಾ ಇಸ್ ಅ ರಿಯಲ್ ನಂಬರು. ಸೊ ದೇಫೋರ್ ನಾನು ಏನು ಮಾಡೋಣ, ಅದಕ್ಕೆ ಕಾಂಜುಗೇಟ್ ಹಾಕಲ್ಲ. ಸೊ ದೇಫೋರ್ ಈ ಥರ ಬಿಡ್ತೀನಿ, ಕೆ ಎಲ್ಲ ಇದು ಕಾಂಜುಗೇಟ್. ಓಕೆನಾ, ಇದು ರಿಸಲ್ಟ್ ಓಕೆ ಆಯಿತಾ. ಸೊ ದೇಫೋರ್ ಓಕೆ. ಸೊ ನಾವು ಪ್ರತಿ ಚಾಪ್ಟ್ರಲ್ಲೂ ಎಲ್ಲಿಂದ ನಾವು ಕಂಟಿನ್ಯೂಸ್ ಫೋರಿಯರ್ ಸೀರೀಸಿಂದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್, ಕಂಟಿನ್ಯೂಸ್ ಟೈಮ್ ಫೋರಿಯರ್ ಸೀರೀಸಲ್ಲಿ ಕೂಡ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮಲ್ಲಿ ಕೂಡ ಏನು ಮಾಡ್ತಿದ್ವಿ ಅಂತಂದರೆ ಕಾಂಜುಗೇಷನ್ ಇನ್ ಟೈಮ್ ಬಂದ ತಕ್ಷಣ, ಸೊ ಇಫ್ ಎಕ್ಸ್ ಆಫ್ ಟಿ ಅನ್ನೋದು ರಿಯಲ್ಲು ಈವನ್ನು ಆಡ್ ಆಗಿತ್ತು ಅಂತಂದರೆ ನಮ್ಮ ಟ್ರಾನ್ಸ್ಫಾರ್ಮ್ ಏನಾಗಿರುತ್ತೆ, ನಮ್ಮ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಏನಾಗಿರುತ್ತೆ ಅಂತ ನೋಡ್ಕೊಂಬಂದಿದ್ವಿ. ಸೊ ಇಫರ್ ಇಲ್ಲೂ ಕೂಡ ಏನು ಮಾಡೋಣ, ಸೊ ದೇಫೋರ್ ನಾವು ಇಲ್ಲೂ ಕೂಡ ಅದನ್ನೇ ಮಾಡೋಣ. ಓಕೆನಾ. ಸೊ ದೇಫೋರ್ ಏನು ಮಾಡ್ತಿದ್ದೀವಿ, ಇಫ್ ಸೊ ದೇಫೋರ್ ಐ ಆಮ್ ಟಾಕಿಂಗ್ ಅಬೌಟ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್, ಜಸ್ಟ್ ಎಕ್ಸ್ಪ್ಲನೇಷನ್ ಅಷ್ಟೇ. ಸೊ ದೇಫೋರ್ ಐ ಆಮ್ ಟಾಕಿಂಗ್ ಅಬೌಟ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಬಗ್ಗೆ ಮಾತಾಡ್ತಿದ್ದೀನಿ. ಇಫ್ ಎಕ್ಸ್ ಆಫ್ ಟಿ ಇಸ್ ಏನಂತ, ಎಕ್ಸ್ ಆಫ್ ಟಿ ಇಸ್ ಏನು ಈವನ್ ಸಿಗ್ನಲ್ ಅಂತ ತಿಳ್ಕೊಳ್ಳೋಣ. ಎಕ್ಸ್ ಆಫ್ ಟಿ ಇಸ್ ಈವನ್ ಸಿಗ್ನಲ್. ಸೊ ಇಫ್ ನಮಗೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಾಗಿತ್ತು, ಎಕ್ಸ್ ಆಫ್ ಟಿ ಈವನ್ ಸಿಗ್ನಲ್ ಆಗಿದೆ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಕೂಡ ಏನಾಗಿತ್ತು, ಈವನ್ ಆಗ್ತಿತ್ತು. ಸೊ ದೇಫೋರ್ ಸಿಮಿಲರ್ಲಿ ಫೋರಿಯರ್ ಟ್ರಾನ್ಸ್ಫಾರ್ಮ್ ಎಕ್ಸ್ ಆಫ್ ಒಮೆಗಾ ಇಸ್ ಆಲ್ಸೋ ಈವನ್ ಸಿಗ್ನಲ್. ಅರ್ಥ ಆಯ್ತಾ. ಇಫ್ ಗುರು ಎಕ್ಸ್ ಆಫ್ ಟಿ ಏನಾದ್ರು ಆಡ್ ಸಿಗ್ನಲ್ ಆಗಿದ್ರೆ ಏನಾಗಿರುತ್ತೆ ಗುರು, ಎಕ್ಸ್ ಆಫ್ ಟಿ ಏನಾದ್ರು ಆಡ್ ಸಿಗ್ನಲ್ ಆಗಿದ್ರೆ ಏನಾಗುತ್ತೆ ಗುರು ಅಂತಂದರೆ, ಎಕ್ಸ್ ಆಫ್ ಒಮೆಗಾ ಕೂಡ ಏನಾಗುತ್ತೆ, ಎಕ್ಸ್ ಆಫ್ ಒಮೆಗಾ ಇಸ್ ಆಲ್ಸೋ ಆಡ್ ಸಿಗ್ನಲ್. ಸೇಮ್ ನಾವೇನೂ ಮಾಡೋ ಥರ ಇಲ್ಲ, ಅವೆಲ್ಲ ನೀಟಾಗಿ ಎಲ್ಲಿ ನೋಡಿದ್ದೀವಿ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮಲ್ಲಿ ಎಲ್ಲದನ್ನು ಡೀಟೇಲ್ಡಾಗಿ ನೋಡಿರೋದ್ರಿಂದ ಜಸ್ಟ್ ಇಲ್ಲಿ ರಿವೈಸ್ ಮಾಡ್ಕೊಂಡು ಹೋದಂಗೆ ಆಗ್ತಿದೆ ಅಷ್ಟೇ. ಇದೇ ಕೂಡ ಏನಾಗುತ್ತೆ, ಇದು ಕೂಡ ಆಡ್ ಸಿಗ್ನಲ್ ಆಗುತ್ತೆ ಗುರು. ಅದೇ ರೀತಿ ಏನು ಹೇಳಿದ್ರು ಸ್ವಲ್ಪ ನನಗೆ, ಇಫ್ ಎಕ್ಸ್ ಆಫ್ ಟಿ ರಿಯಲ್ ಆಗಿದ್ರೆ ಏನು ಗುರು, ಎಕ್ಸ್ ಆಫ್ ಟಿ ರಿಯಲ್ ಆಗಿದ್ರೆ ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗಿರುತ್ತೆ ಗುರು, ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗಿರುತ್ತೆ, ಎಕ್ಸ್ ಆಫ್ ಒಮೆಗಾ ಇಸ್ ಏನಾಗಿರುತ್ತೆ, ಕಾಂಜುಗೇಟ್ ಸಿಮೆಟ್ರಿಕ್ ಆಗಿರುತ್ತೆ. ಹೌದಾ. ಎಕ್ಸ್ ಆಫ್ ಒಮೆಗಾ ಏನಾಗಿರುತ್ತೆ, ಎಕ್ಸ್ ಆಫ್ ಒಮೆಗಾ ವಿಲ್ ಬಿ ಕಾಂಜುಗೇಟ್ ಸಿಮೆಟ್ರಿಕ್. ಹೌದಲ್ವಾ. ಹೌದು ಗುರು. ಬಟ್ ಇದೇನಾಗುತ್ತೆ, ನಾವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮಲ್ಲಿ ಇದೇ ನೋಡಿದ್ವಾ. ಸೊ ಇಲ್ಲೇನಾಗುತ್ತೆ, ಸೊ ಇದು ಫೋರಿಯರ್ ಸೀರೀಸಿಂದ ಪ್ರಾಪರ್ಟಿ ತಗೊಳುತ್ತೆ. ಸೊ ಇಫ್ ನಾವು ಅಲ್ಲಿ ಏನು ನೋಡಿದ್ವಿ, ಇಲ್ಲಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮಲ್ಲಿ ಏನು ನೋಡಿದ್ವಿ ಅಂತಂದರೆ, ಇಟ್ ಇಸ್ ರಿಯಲ್ ಆಗಿತ್ತು. ಸೊ ರಿಯಲ್ ಆಗಿತ್ತು ಅಂತ ರಿಯಲ್ ಕೋಫಿಷಿಯಂಟ್ಸ್ ಇರುತ್ತೆ ಅಂತ ನೋಡಿದ್ವಿ. ಸೊ ಬಟ್ ಕಾಂಜುಗೇಟ್ ಪೇರ್ಸಲ್ಲಿ ಏನಾಗ್ತಿತ್ತು, ರೂಟ್ ಎಕ್ಸಿಸ್ಟ್ ಆಗ್ತಿತ್ತು. ಓಕೆನಾ. ಅಲ್ಲಿ ನಾವು ಇದು ಕಾಂಜುಗೇಟ್ ಸಿಮೆಟ್ರಿ ಥರ ಏನು ಮಾಡ್ತಿರಲಿಲ್ಲ. ಬಟ್ ನಾವೇನು ತೊಗೋಬೇಕಿಲ್ಲಿ, ಸೊ ಇಫ್ ವಿ ಶುಡ್ ಕನ್ಸಿಡರ್, ಯಾವುದು ಕನ್ಸಿಡರ್ ಮಾಡಬೇಕು, ಫೋರಿಯರ್ ಸೀರೀಸ್ ಕನ್ಸಿಡರ್ ಮಾಡಿ. ಎಕ್ಸ್ ಆಫ್ ಟಿ ರಿಯಲ್ ಆಗಿತ್ತು ಅಂದರೆ ಅಲ್ಲಿ ಫೋರಿಯರ್ ಸೀರೀಸ್ ಕೋಫಿಷಿಯಂಟ್ ಏನಾಗ್ತಿತ್ತು, ಕಾಂಜುಗೇಟ್ ಸಿಮೆಟ್ರಿಕ್ ಆಗ್ತಿತ್ತು. ಅದೇ ರೀತಿ ಇದು ಕೂಡ ಇಫ್ ಎಕ್ಸ್ ಆಫ್ ಟಿ ಇಮ್ಯಾಜಿನರಿ ಆಗಿದ್ದರೆ ಎಕ್ಸ್ ಆಫ್ ಒಮೆಗಾ ಏನಾಗ್ತಿತ್ತು, ಅದು ಕೂಡ ಅದು ಕಾಂಜುಗೇಟ್ ಅಸಿಮೆಟ್ರಿಕ್ ಆಗ್ತಿತ್ತು. ಓಕೆನಾ. ಓಕೆ ಗುರು. ಕಾಂಜುಗೇಟ್ ಸಿಮೆಟ್ರಿಕ್ ಏನು, ಕಾಂಜುಗೇಟ್ ಅಸಿಮೆಟ್ರಿಕ್ ಏನು ಅಂತ ಫಸ್ಟ್ ಚಾಪ್ಟರ್ ಡೀಟೇಲ್ಡಾಗೆ ನೋಡಿದ್ದೀವಿ. ಸೊ ಇಫ್ ಅದನ್ನು ಮತ್ತೆ ಡಿಸ್ಕಸ್ ಮಾಡೋದ್ರಲ್ಲಿ ಯಾವುದೇ ರೀತಿ ಪಾಯಿಂಟ್ ಇಲ್ಲ. ಓಕೆನಾ. ಸೊ ನೆಕ್ಸ್ಟ್ ಏನು ನೋಡೋಣ ಅಂತಂದರೆ, ಸೊ ಓಕೆ ಇದಾಯಿತು. ಲೆಟ್ ಅಸ್ ಟಾಕ್ ಅಬೌಟ್ ದ ಫಿಫ್ತ್ ಪ್ರಾಪರ್ಟಿ. ಫಿಫ್ತ್ ಪ್ರಾಪರ್ಟಿ ಏನಿದೆ ಗುರು, ಫಿಫ್ತ್ ಪ್ರಾಪರ್ಟಿ ಏನಿದೆ ಅಂತಂದರೆ, ಯಾವುದು ಕಾಂಜುಗೇಷನ್ ಇನ್ ಟೈಮ್ ಇರ್ತಲ್ಲ. ಸೊ ದೇಫೋರ್ ನೆಕ್ಸ್ಟ್ ಶಿಫ್ಟಿಂಗ್ ಇನ್ ಎಸ್ ಡೊಮೈನ್. ಆರ್ಡರ್ ಇಲ್ಲದೆ ಇರ್ಬೋದು, ನಾವು ಲ್ಯಾಪ್ಲಾಸ್ ಮಾಡಿದ್ದಕ್ಕೂ ಇದಕ್ಕೂ, ಬಟ್ ಕಾನ್ಸೆಪ್ಟ್ಸ್ ಎಲ್ಲ ಸಿಮಿಲರೇ ಇರುತ್ತೆ. ಓಕೆನಾ. ಅಲ್ಲಿ ಗುರು ನೀವು ಫಸ್ಟ್ ಅದು ಮಾಡಿದ್ಯಾ, ಸೆಕೆಂಡ್ ಇದು ಮಾಡಿದ್ಯಾ, ಥರ್ಡ್ ಇದು ಮಾಡಿದ್ಯಾ ಅಂತ ಇಲ್ಲ. ಶಿಫ್ಟಿಂಗ್ ಇನ್ ಎಸ್ ಡೊಮೈನ್ ಅಂತಂದ್ರೆ ಏನು, ಸೊ ದೇಫೋರ್ ಎಕ್ಸ್ ಆಫ್ ಟಿ ನಾನೇನು ಮಾಡ್ತಿದ್ದೀನಿ, ಎಕ್ಸ್ ಆಫ್ ಎಸ್ ಬರುತ್ತೆ. ಸೊ ದೇಫೋರ್ ಅದೇ ನಾನೇನು ಮಾಡ್ತೀನಿ, ಶಿಫ್ಟಿಂಗ್ ಇನ್ ಎಸ್ ಡೊಮೈನ್ ಅಂತ, ಸಾರಿ ಶಿಫ್ಟಿಂಗ್ ಇನ್, ಓಕೆನಾ. ಇದೇನು ಮಾಡ್ತೀನಿ, ಸೊ ದೇಫೋರ್ ಎಸ್ ಮೈನಸ್ ಇದು ಏನು, ಇದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಲ್ಲ, ನಾವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಂತಾನೆ ಅರ್ಥ ಮಾಡ್ಕೊಡ್ತೀವಿ. ಸೊ ದೇಫೋರ್ ಗೋಸ್ ವಿತ್ ದ ಅಪೋಸಿಟ್ ಸೈನ್ ತಾನೆ, ಗೋಸ್ ವಿತ್ ಏನಾಗುತ್ತೆ ಅಪೋಸಿಟ್ ಸೈನ್ ಅಂತಂದರೆ ಎ ಟಿ ಇಂಟು ಏನಾಗುತ್ತೆ ಎಕ್ಸ್ ಆಫ್ ಟಿ ಆಗುತ್ತೆ. ಅದೇ ರೀತಿ ನಾನು ಅದರಲ್ಲಿ ನೋಡಬೇಕು, ಎಕ್ಸ್ ಆಫ್ ಟಿ ಇದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗಿರುತ್ತೆ ಗುರು, ಎಕ್ಸ್ ಆಫ್ ಟಿ ಇದು ಫೋರಿಯರ್ ಟ್ರಾನ್ಸ್ಫಾರ್ಮು ಎಕ್ಸ್ ಆಫ್ ಒಮೆಗಾ ಆಗಿತ್ತು ಅಂತಂದರೆ, ಅದೇ ರೀತಿ ಏನಾಗಬೇಕು ಇಲ್ಲಿ ಎಕ್ಸ್ ಆಫ್ ಒಮೆಗಾ ಮೈನಸ್ ಎದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗಬೇಕು, ಇ ಟು ದಿ ಪವರ್ ಆಫ್ ಗೋಸ್ ವಿತ್ ದ ಸೇಮ್ ಸೈನ್ ಎ ಟಿ ಎಕ್ಸ್ ಆಫ್ ಟಿ. ಓಕೆ ಅಂತಂದರೆ ಇದ್ರದ್ದು ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನಾಗಿರುತ್ತೆ, ಇದಾಗಿರುತ್ತೆ. ಸೊ ಫಾರ್ ದಿಸ್ ಇಸ್ ಶಿಫ್ಟಿಂಗ್ ಇನ್ ಒಮೆಗಾ ಡೊಮೈನ್. ಓಕೆನಾ. ಓಕೆ ಸರಿ. ಇವಾಗ ಪ್ರಾಪರ್ಟೀಸ್ ಹೇಳ್ಬಿಟ್ಟು ಬೇರೆದೆಲ್ಲ ಹೇಳ್ಕೊಂಡ್ಬಿಡ್ತೀನಿ. ಬಟ್ ಆ್ಯಕ್ಚುಲಿ ಶಿಫ್ಟಿಂಗು ಇಲ್ಲಿ ಬರಬೇಕಿತ್ತು. ಸೊ ಓಕೆ ಪ್ರಾಪರ್ಟೀಸ್ ಮುಗಿಸೋಣ. ಸೊ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ.